ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಡೈಲಿ ಅದೇ ಅನ್ನ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಬಾಯಿಗೆ ರುಚಿಯಾಗಿ ಡಿಫ್ರೆಂಟಾಗಿ ಏನಾದರೂ ಟೇಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಈ ಹೀರೆಕಾಯಿ ಬಜ್ಜಿನ ತಪ್ಪದೆ ಟ್ರೈ ಮಾಡಿ. ಹೀರೆಕಾಯಿ ಬಜ್ಜಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲಿದೆ ಒಂದ್ಸಲಿ ಚೆಕ್ ಮಾಡ್ಕೊಬಿಡಿ. ಎಲ್ಲ ರೆಡಿ ಮಾಡಿ ಈ ಥರ ಇಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷದಲ್ಲೇ ಹೀರೆಕಾಯಿ ಬಜ್ಜಿನ ರೆಡಿ ಮಾಡ್ಕೊಬಿಡ್ಬೋದು. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರೋ ಹೀರೆಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಕಪ್ಪಷ್ಟು ತೊಗರಿಬೇಳೆ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಇದಕ್ಕೆ ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 5ರಿಂದ 6 ಇಲ್ಕು ಬೆಳ್ಳುಳ್ಳಿ, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, ಅರ್ಧ ಚಮಚ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಗ್ಲಾಸಷ್ಟು ನೀರನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಷಲ್ ತೊಗೋಬೇಕು. ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಬೇಕು. ಅದಕ್ಕೆ ಒಂದು 2ರಿಂದ 3 ವಿಷಲ್ ತೊಗೋಬೇಕು. ಇದು ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ. ಒಂದು 2ರಿಂದ 3 ವಿಷಲ್ ಆದಮೇಲೆ ನಾನು ಕುಕ್ಕರ್ ಲಿಡ್ನ ತೆಗೆದ್ಬಿಟ್ಟು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮ್ಯಾಶರ್ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕಿ 1-2 ರೌಂಡ್ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈಗ ಹೀರೆಕಾಯಿ ಬಜ್ಜಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಒಗ್ಗರಣೆ ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಲಜ್ಜಿರೋ ಬೆಳ್ಳುಳ್ಳಿ ಇಲ್ಕು, ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಇದಕ್ಕೆ ನಾವು ಮ್ಯಾಶ್ ಮಾಡಿ ತೆಗೆದಿಟ್ಟಿರೋಂಥ ಹೀರೆಕಾಯಿ, ತೊಗರಿಬೇಳೆ ಬೇಯಿಸಿರೋವಂಥದ್ದೇನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹೀರೆಕಾಯಿ ಬಜ್ಜಿ ಆಗಿರೋದ್ರಿಂದ ತುಂಬ ತೆಳ್ಳಗೇನು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಥಿಕ್ನೆಸ್ ಗಟ್ಟಿನೇ ಇರಲಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಮುದ್ದೆಗೆ, ಚಪಾತಿಗೆ, ದೋಸೆಗೆ, ಬಿಸಿ ಬಿಸಿ ಅನ್ನಕ್ಕೆ ಯಾವುದಕ್ಕಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿ ಅನ್ನದ ಜೊತೆ, ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ರೆ ಟೇಸ್ಟಿಯಾದ ರುಚಿಯಾದ ಹೀರೆಕಾಯಿ ಬಜ್ಜಿ ಸವಿಯಲು ಸಿದ್ಧ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.